ನೋಡಿದ್ರೆ ಇನ್ನೂ ಅವ್ನ ಸರ್ವಿಸ್ ಅದಾರ ಅವ್ರು ರಿಟೈರ್ಡ್ ಆಗ್ಯಾರ ಮಕ್ಕಳು ನೋಡ್ರಿ ಅವ್ರ ಹೆಂಗ್ ಕಾಣಕತ್ತ ಎಷ್ಟು ಅದ್ಭುತ ಇರ್ಬೇಕು. ಇವ್ರ ಮನೆಯವ್ರು ಇದ್ರು ಬಹಳ ನನಗೆ ಬಹಳ ನೆನಸ್ತೇನೆ. ಅವ್ರು ಎಷ್ಟು ಸಂಸ್ಥೆಗೆ ಎಷ್ಟು ಕೊಟ್ಟಾರ? 51 ಹಾಫ್ ಸೆಂಚುರಿ ವರ್ಷಾರ. 51 ಕೊಟ್ಟಾರ. 51 ಕೊಟ್ಟು ಅದನ್ನ ಬಂದಿರ್ತಕ್ಕಂತ ಹಣದಲ್ಲಿ ಯಾರಿಗೆ ಕೊಡಕ್ ಹೇಳ್ಯಾರ ಅಂತ ಕೇಳಿದ್ರೆ, ಯಾರು ಕೆಲವೊಂದು ವಿಷಯದಲ್ಲಿ ಹೆಚ್ಚು ಅಂಕಗಳನ್ನು ಪಡ್ಕೊಂತಾರಲ್ಲ ಅವ್ರು ಕೊಡ್ರಿ ಅಂತ ಹೇಳಿ ಕೊಟ್ಟಾರಲ್ಲ. ಇದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಮಕ್ಕಳೇ, ನಾನು ನಿಮ್ಗೊಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ನೀವೆಲ್ಲ ಏನು ಅಂತ ಕೇಳಿದ್ರಿ, ಇಲ್ಲೊಂದು ಬಾಟ್ಲಿ ನೋಡಿ, ಎಲ್ಲೈತದ ಬಾಟ್ಲಿ ಅಕ್ಕ, ನಿಮ್ಗೆ ಹಾಗೆ ಕೇಳ್ತೀನಿ. ಇಲ್ಲೊಂದು ಬಾಟ್ಲಿ ಇದೆ. ನಿಮ್ಗೆ ಯಾಕೆ ಈ ಬಾಟ್ಲಿ ತೋರ್ಸಾಕತ್ತೀನಿ? ಬ್ಯಾಗ್ ಈ ಬಾಟ್ಲಿಗೆ ಬೆಲೆ ಎಷ್ಟೈತಿ? ಯಾರು ಹೇಳ್ತೀರಿ? ಎಷ್ಟು? 10 ರೂಪಾಯಿ ಐತಲ್ಲ. ಇದನ್ನ ನೀರ್ ತೆಗಿತೀನಿ, ಈ ಚರಿಗಿಗೆ ಹಾಕ್ತೀನಿ, ಖಾಲಿ ಬಾಟ್ಲಿ ಮಾಡ್ತೀನಿ. ಇದಕ್ ಬೆಲೆ ಎಷ್ಟೈತಿ? 5 ರೂಪಾಯಿ ಐತಿ. ಖಾಲಿ ಬಾಟ್ಲಿಗೆ ಎಷ್ಟೈತಿ? ಏನಿಲ್ಲ, ಹೌದಲ್ಲ? ಈ ನೀರ್ ಹಾಕಿದಕ್ಕ, ಈ ಬಾಟ್ಲಿಗೆ ಸ್ವಚ್ಛವಾಗಿರ್ತಕ್ಕಂಥ ನೀರ್ ಹಾಕಿದಕ್ಕ ಇದಕ್ಕ 10 ರೂಪಾಯಿ ಬೆಲೆ ಬಂತು. ಈ ನೀರ್ ತೆಗೆದು ಒಂದ್ ಚಲೋ ಜವಾರಿ ಆಕಳ ಹಾಲು ತುಂಬ್ತೀನಿ ಬಾಟ್ಲಿ ಒಳಗೆ, ಬೆಲೆ ಎಷ್ಟು ಬರ್ತದೆ? ಎಷ್ಟು ಬರ್ತದೆ? ನಾವು ಪಾಕೆಟ್ ಹಾಲು ಕುಡ್ದಿವ್ರಿ, ಮ್ಯಾಲಿಂದ ಕೆಳಗಿಂದ ತಕೊಂಡು, ಹಿಂಗಾಗಿ ಚಲೋ ಹಾಕದ್ ಗೊತ್ತಿಲ್ಲ ಅಂತೀರಿ, ಹೌದಲ್ಲ? ನೋಡ್, ಚಲೋ ಜವಾರಿ ಆಕಳ ಹಾಲು ತುಂಬಿದ್ವಿ ಅಂತ ಕೇಳಿದ್ರಿ ಈ ಬೆಲೆ ಎಷ್ಟು ಬರ್ತದೆ ಅಂತ ಕೇಳಿದ್ರಿ 20 ರೂಪಾಯಿ ಬರ್ತದೆ. 20 ರೂಪಾಯಿ ಬರ್ತದೆ. ಅದ ಆಕಳ ಹಾಲಿ ಹಪ್ಪ ಹಾಕಿ ಬೆಣ್ಣೆ ತೆಗೆದು ಕಾಸಿ ತುಪ್ಪ ಮಾಡಿ ಬಾಟ್ಲಿ ತುಂಬಿದ್ರೆ ಎಷ್ಟು ಬರ್ತದೆ? ಎಷ್ಟು ಬರ್ತದೆ? ಎಷ್ಟು ಬರ್ತದೆ? 100 ರೂಪಾಯಿ ಬರ್ತದೆ. 100 ರೂಪಾಯಿ ಬರ್ತದೆ. ನೋಡ್ರಿ, ಈ ಬಾಟ್ಲಿ ಒಳಗೆ ನೀರ್ ತುಂಬಿದ್ರೆ 10, ಹಾಲು ತುಂಬಿದ್ರೆ 20, ತುಪ್ಪ ತುಂಬಿದ್ರೆ 100 ರೂಪಾಯಿ ಬರ್ತದೆ. ಈ ಬಾಟ್ಲಿ ಯಾಕೆ ತೋರಿಸಿದ ಅಂತ ಕೇಳಿದ್ರೆ, ನೀವೆಲ್ಲಾ ಬಾಟ್ಲಿ ಇದ್ದಂಗ. ನಿಮ್ ಬಾಟ್ಲಿ ಒಳಗೆ ಏನ್ ತುಂಬ್ಕೋಬೇಕು? ಹಾಲು 2 ದಿವಸ ಉಳಿತದ. ಹಾಲ ಹುಟ್ಟಿದಂತ ಬೆಣ್ಣೆ 8 ದಿವಸ ಉಳಿತದ. ಆ ಬೆಣ್ಣೆ ಒಳಗೆ ಹುಟ್ಟಿದಂತ ತುಪ್ಪ ಎಷ್ಟು ದಿವಸ ಬರ್ತದೆ? ತಿಂಗಳ ಗಂಟ್ಲೆ ಬರ್ತದ. ಹೇಳಿದ್ರಲ್ಲ ಅವ್ರ 25 ವರ್ಷ ಅನ್ನೋರೊಳಗ ಮಾವಿನ ಹಣ್ಣು ಅಮೃತ ಫಲ ಏನಾಗ್ಬೇಕು? ನೀವೆಲ್ಲ ಏನಾಗ್ಬೇಕು? ಅಮೃತ ಫಲ ಆಗ್ಬೇಕು. ಈ ದೇಶಕ್ಕೆ ಇಂದಿರಾ ಗಾಂಧಿ ಆಗ್ಬೇಕು ನೀವು. ಈ ದೇಶದ ಖಾನ್ ಅಬ್ದುಲ್ ಗಫಾರ್ ಖಾನ್ ಆಗ್ಬೇಕು. ಈ ದೇಶಕ್ಕೆ ನೀವು ಉಧಮ್ ಸಿಂಗ್ ಆಗ್ಬೇಕು. ಈ ದೇಶಕ್ಕೆ ನೀವು ಏನಾಗ್ಬೇಕಂತ ಕೇಳಿದ್ರೆ ಭಗತ್ ಸಿಂಗ್, ರಾಜಗುರು, ಸುಖದೇವ್, ಏನೆಲ್ಲ ಉದಾಹರಣೆಯನ್ನು ಹೇಳ್ಬೋದು ನೀವು, ಅದನ್ನೆಲ್ಲವೂ ಆಗಿ ಹೊರಗೆ ಬರ್ಬೇಕು. ಅದಕ್ಕೆ ಸಂಸ್ಕಾರ ಕೊಡಕತ್ತಾರ ನಮ್ಮ ಶಿಕ್ಷಕ ಬಳಗೆಲ್ಲ. ಬಹಳ ಖುಷಿ ಅನಿಸ್ತದೆ. ನೀವು ಹಾಗೆ ಪರಿವರ್ತನೆ ಆಗಿ ಹೊರಗೆ ಬರ್ರಿ ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ, ನನಗೂ ಹೆಚ್ಚು ಮಾತಾಡಕ್ ಟೈಮ್ ಇಲ್ಲ. ಯಾಕಂತ ಕೇಳಿದ್ರೆ ನಾ ಮುಂದೆ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದೆ. ಗಂಗಾಳಿ ಸರ್ ಹೇಳಕ್ ಬಂದಾಗ ನಾನು ಅಂದಿದ್ದೆ, ನನಗೆ ನೀವು ಜಲ್ದಿ 6-6:30 ಬಿಡ್ತೀನಿ ಅಂದ್ರೆ ಬರ್ತೀನಿ, ಇಲ್ಲಾಂದ್ರೆ ನೀವು ನನಗೆ ಹಿಡಿದು ಬಾಳ ಮಠ ಮುಂದೆ ಹೋಗೋದಿರ್ತದ ಅಂತ ಹೇಳಿದ್ದೆ. ಆ ಪ್ರಕಾರ ಸರ್ ಸಮಯ ಟೈಮ್ ಅಂಡ್ ಟೈಡ್ ವೇಟ್ ಫಾರ್ ನನ್ ಅಂತ ಹೇಳ್ತಾರಲ್ಲ, ಹಂಗ ಬಹುಶಃ ವೇಳೆಗೆ ಬೆಲೆಯನ್ನು ಕೊಟ್ಟು ನನಗ ಫಸ್ಟ್ ಕೊಟ್ಟಾರ. ಅದಕ್ಕೆ ನಾ ಮುಂದೆ ಕಾರ್ಯಕ್ರಮಕ್ಕೆ ಹೋಗುದಿದೆ. ನಾ ಎಲ್ಲರೂ ತಮ್ಮೆಲ್ಲರ ಒಂದು ಕೃಪೆ ಇರಲಿ, ನಾನು ಆ ಕಾರ್ಯಕ್ರಮ ನಿರ್ಗಮಿಸ್ತೇನೆ ಅನ್ನುವಂತ ಮಾತಿನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಗುರು.